ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವಾಗ ನೀವೇನು ತುಳಸಿ ಗಿಡ ನೋಡ್ತಾ ಇದ್ದೀರಲ್ಲ, ಈ ಪಾಟು ಸ್ವಲ್ಪ ಕ್ರ್ಯಾಕ್ ಬಿದ್ದಿದೆ. ಅಂದರೆ ಹಿಂಗೆ ಮಂಗಗಳು ಬಂದು ಅದನ್ನು ತಳ್ಳಿ ಅದು ಒಂದು ಸ್ವಲ್ಪ ಒಡೆದೋಗಿತ್ತು. ಸೊ ಅದನ್ನು ಹಂಗೆ ಇಟ್ಟಿದೆ. ಬಟ್ ಬಂದವರೆಲ್ಲ ಅದನ್ನೇ ಹೇಳ್ತಾಯಿದ್ರು, ಈ ಥರ ಒಡೆದಿರೋ ಪಾಟಲ್ಲಿ ತುಳಸಿ ಗಿಡ ಇರಬಾರ್ದು ಅಂತ. ಸೊ ಆ ಒಂದು ರೀಸನಿಂದ ಅಮೆಝಾನಲ್ಲಿ ಒಂದು ತುಳಸಿ ಪಾಟ್ನ ಆರ್ಡ್ರ್ ಮಾಡಿದ್ದೆ. ಅದು ಇವತ್ತು ಡೆಲಿವರಿ ಬಂದಿದೆ. ಸೊ ನಿಮ್ಮೆಲ್ಲರ ಜೊತೆ ಅನ್ಬಾಕ್ಸಿಂಗ್ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಅಂದರೆ ಯಾವುದೇ ರೀತಿ ಡ್ಯಾಮೇಜ್ ಆಗದಿರೋಂಗೆ ತುಳಸಿ ಪಾಟು. ಇದು ಮಾರ್ಬಲ್ ಬೇರೆ, ಸ್ಟೋನ್ದು. ಸೊ ತುಂಬ ಕಾಸ್ಟ್ಲಿ ಇರುತ್ತಲ್ವ ಮಾರ್ಬಲ್ ಎಲ್ಲ. ಸೊ ಅದಕ್ಕೆ ಅದನ್ನು ತುಂಬ ಪ್ರೊಟೆಕ್ಟೆಡ್ ವೇಯಲ್ಲಿ ಕಳಿಸಿದ್ರು ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಯಾವುದೇ ರೀತಿ ಡ್ಯಾಮೇಜ್ ಆಗೋಕ್ಕೆ ಚಾನ್ಸೇ ಇರಲಿಲ್ಲ, ಆ ರೀತಿ ಪ್ಯಾಕೇಜ್ ಇತ್ತು. ಸೊ ಲಾಸ್ಟ್ ಟೈಮು ನಾನೊಂದು ತುಳಸಿ ಪ್ಲಾಂಟರ್ನ ಆರ್ಡ್ರ್ ಮಾಡಿದ್ದೆ. ಅದ್ರದ್ದು ಪ್ಯಾಕಿಂಗ್ ಸಹ ಆಲ್ಮೋಸ್ಟ್ ಇದೇ ಥರ ಬಂದಿತ್ತು. ಬಟ್ ಅದು ತುಂಬ ಪುಟಾಣಿ ಸೈಜು ಅಂತ ರಿಟರ್ನ್ ಕೊಟ್ಟಿದ್ದೆ. ಬಟ್ ಈ ಸಲ ಬಂದಿರೋದು ಸ್ಮಾಲ್ ಸೈಜೇ ಆರ್ಡ್ರ್ ಮಾಡಿದ್ದೆ. ಇದು 15 ಇಂಚ್ದು. ಇದರಲ್ಲಿ 18 ಇಂಚು ಬರುತ್ತೆ. ನಿಮ್ಮ ಮನೆ ಹತ್ರ ಜಾಗ ಇದ್ದರೆ 18 ಇಂಚೇ ತಗೊಳ್ಳಿ. ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಈ ಒಂದು ಡಿಸೈನು. ವಿತ್ ಯೆಲ್ಲೋ ಕಲರ್ ಪೇಂಟಿಂಗ್ ಮಾಡಿರೋದ್ರಿಂದ ಇನ್ನೂ ಹೈಲೈಟಾಗಿ ಕಾಣ್ತಾ ಇತ್ತು ಇದು ನಾರ್ಮಲ್ ಪಾಟು. ಮತ್ತು ಈ ದೀಪ ಎಲ್ಲ ಹಚ್ಚಕ್ಕೆ ಕೂಡ ಒಂದು ಪ್ಲೇಸ್ ಥರ ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಮೆಲ್ಲರಿಗೂ ಈ ತುಳಸಿ ಪಾಟ್ ಇಷ್ಟ ಆಯಿತಾ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಇದರಲ್ಲಿ 18 ಇಂಚ್ ತೊಗೊಂಡ್ರೆ ಇನ್ನೂ ದೊಡ್ಡ ತುಳಸಿ ಗಿಡ ಸಹ ನೀವು ನೆಡ್ಬೋದು. ನಾನು ಮೇಳದಲ್ಲಿ ತಂದಿದ್ನಲ್ಲ ಆ ಚಿಕ್ಕ ಗಿಡ, ಅಂದರೆ ಕೃಷ್ಣ ತುಳಸಿ ಮತ್ತು ನಾರ್ಮಲ್ ತುಳಸಿ, ಅದು ಎರಡನ್ನೂ ಇದರಲ್ಲಿ ಅಕಾಮಡೇಟ್ ಆಗುತ್ತೆ. ಮಣ್ಣೆಲ್ಲ ನೀಟಾಗಿ ಜಾಸ್ತಿನೇ ಹಿಡಿಯುತ್ತೆ. ಸೊ ಸ್ಮಾಲ್ ಸೈಜ್ ಆಗಿರೋದ್ರಿಂದ ನಾನು ಇದನ್ನು ತರಿಸ್ಕೊಂಡೆ, ಯಾಕಂದರೆ ನಮ್ಮ ಮನೆ ಹತ್ರ ಜಾಗ ಅಷ್ಟೇ ಇರೋದು. ಸೊ ಇದು ನೆಕ್ಸ್ಟ್ ಡೇ, ಇವತ್ತು ಪೂಜೆ ಎಲ್ಲ ಮಾಡಿ ಅದು ತುಳಸಿ ನೆಡೋಣ ಅಂತ. ಸೊ ತುಳಸಿ ಗಿಡದ ಪಕ್ಕ ಇನ್ನೂ 2 ಪ್ಲ್ಯಾಂಟ್ಸ್ ಇಟ್ಟಿದ್ನಲ್ಲ, ಅದಕ್ಕೆ ಸಹ ಈ ಒಂದು ಪ್ಲ್ಯಾಂಟರ್ ತರಿಸ್ಕೊಂಡಿದ್ದೆ ಮೀಶೋ ಅಲ್ಲಿ. ಅದೂ ಡೆಲಿವರಿ ಬಂದಿದೆ. ಸೊ 2 ಒಂದೇ ಟೈಮ್ ಬಂತು. ಲೈಕ್ 2 ಮ್ಯಾಚಿಂಗ್ ಅನಿಸ್ತು ಆ್ಯಕ್ಚುಲಿ ನನಗೆ. ಈ ತುಳಸಿ ಗಿಡ ವೈಟ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿದೆ. ಸೊ ಅದಕ್ಕೆ ಈ ಒಂದು ಪ್ಲ್ಯಾಂಟರ್ನ ಯೆಲ್ಲೋ ಅಲ್ಲಿ ತರಿಸಿದ್ದೆ. ಸೊ ಇಟ್ಟರೆ ಜೊತೆಯಲ್ಲಿ ಒಂಥರ ಮ್ಯಾಚ್ ಆಗುತ್ತೆ, ಒಂಥರ ಯೆಲ್ಲೋ ಆ್ಯಂಡ್ ವೈಟ್ ಥೀಮಲ್ಲಿ ಇರುತ್ತೆ ಅಂತ. ಸೊ ನೋಡಿ, ಈ ಗಿಡನ ಇದರಲ್ಲಿ ಇಟ್ಮೇಲೆ ಅದು ಬ್ಯೂಟಿ ಇನ್ನೂ ಎನ್ಹಾನ್ಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ಈ ತುಳಸಿ ಪಾಟ್ ಪಕ್ಕ ಇಟ್ಟು ತೋರಿಸ್ತೀನಿ ನಿಮಗೆ, ಸೊ ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ. ಸೊ ಆಲ್ರೆಡಿ ನನ್ನ ಹತ್ರ ಸೆರಾಮಿಕ್ ವೈಟ್ ಕಲರ್ ಪಾಟ್ಸ್ ಇತ್ತು. ಸೊ ಆ ಒಂದು ರೀಸನಿಂದ ವೈಟು ಯೆಲ್ಲೋ 2 ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಇದನ್ನು ಯೆಲ್ಲೋ ತರಿಸಿದ್ದೀನಿ. ಸೊ ಇದರಲ್ಲಿ ವೈಟ್ ಕಲರ್ ಆಪ್ಷನ್ ಸಹ ಇತ್ತು. ಬಟ್ ನಾನು ಈ ತುಳಸಿ ಪಾಟಿಗೆ ಮ್ಯಾಚ್ ಆಗಲಿ ಅಂತ ಯೆಲ್ಲೋ ತರಿಸಿದ್ದೀನಿ. ಸೊ ಫೈನಲಿ ಈ ಒಂದು ಸ್ಪೇಸಲ್ಲಿ ಇಷ್ಟು ನೀಟಾಗಿ ಅಕಾಮಡೇಟ್ ಆಯಿತು. ಸೊ ನನ್ನ ಒಂದು ರಿಕ್ವೈರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ಇದು ಸೈಜ್ ಅಂತೂ ಪರ್ಫೆಕ್ಟಾಗಿದೆ, ಅಂದರೆ ಮೀಡಿಯಮ್ ಸೈಜು. ಸೊ ಲೈಕ್ 18 ಇಂಚ್ ತಂದಿದ್ರೆ ಸ್ವಲ್ಪ ದೊಡ್ಡದಾಗ್ತಾ ಇತ್ತೇನೋ, ಇದೆಲ್ಲದಕ್ಕೂ ಅಕಾಮಡೇಟ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಫೈನಲಿ ಈ ರೀತಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಸೊ ತುಳಸಿ ಗಿಡ ಅಂತೂ ನೆಟ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ತುಳಸಿ ಗಿಡನ ನೆಟ್ಕೊಟ್ರು. ಯಾಕಂದರೆ ಹೆಣ್ಮಕ್ಳನ್ನ ತುಳಸಿ ಗಿಡ ನೆಡಬಾರ್ದು ಅಂತ ಹೇಳ್ತಾರೆ. ರೀಸನ್ ಗೊತ್ತಿಲ್ಲ ನನಗೆ, ಬಟ್ ಪೂಜೆ ಮಾತ್ರ ಮಾಡಬೇಕು. ಬಟ್ ತುಳಸಿ ಗಿಡ ನೆಡೋದು ಗಂಡಸರೇ ಮನೇಲಿರೋರು ನೆಡಬೇಕು ಅಂತಾರೆ. ಸೊ ಅದಕ್ಕೆ ಅವರು ಸ್ನಾನ ಮಾಡ್ಕೊಂಡು ಇವಾಗೆಲ್ಲ ತುಳಸಿ ಗಿಡ ಎಲ್ಲ ನೆಟ್ಕೊಟ್ರು. ನಾನು ಎಲ್ಲ ಪೂಜೆ ಮಾಡಿ ಇವಾಗ ಈ ಥರ ಜೋಡಿಸಿಟ್ಟಿದ್ದೀನಿ. ಸೊ ಸೋಮವಾರ ಅಂತ ಸ್ವಲ್ಪ ಬ್ಯುಸಿನೇ ಇರ್ತೀನಿ ನಾನು, ಯಾಕಂದರೆ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸಿದ್ಮೇಲೆ ಮತ್ತೆ ಮನೆ ಬಾಗಿಲು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರಂಗೋಲಿ ಹಾಕೋಷ್ಟರಲ್ಲಿ ಟೈಮ್ ಆಗುತ್ತೆ ಪೂಜೆ ಎಲ್ಲ. ಸೊ ಆಲ್ಮೋಸ್ಟ್ ಲಂಚ್ ಟೈಮ್ಗೆ ನಾನು ಬ್ರೇಕ್ಫಾಸ್ಟ್ ತಿನ್ನೋಂಗಾಗೋಗುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ, ಮತ್ತು ಸ್ವಲ್ಪ ಕ್ಯಾರೆಟ್ ನವಿಲು ಕೋಲ್ ಅಂತ ಬರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿ ಇದ್ರ ತರಕಾರಿ ಥರ ಹಾಕಿ ಕಳಿಸಿದ್ದೆ. ಅಂದರೆ ಪಲ್ಯ ಎಲ್ಲ ಬೇಡ ಅಂದರು. ಸೊ ಡೈರೆಕ್ಟಾಗಿ ಹಸಿ ತರಕಾರಿಗಳನ್ನೇ ಕಟ್ ಮಾಡಿ ಹಾಕಿ ಕಳಿಸ್ದೆ. ಸೊ ಇವಾಗ ನನಗೆ ಸ್ವಲ್ಪ ಬೆಳಗ್ಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಮೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ತೀನಿ, ಇನ್ನೂ ಕಾಲ್ ಟೈಮ್ ಬರೋಕ್ಕೆ ಮುಂಚೆ. ಸೊ ಇವಾಗ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಅಂತ ಮೇಲ್ಸ್ನೆಲ್ಲ ಚೆಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮತ್ತು ಅಪ್ಪ ಮೊನ್ನೆ ಬಂದಾಗ ಈ ಥರ ಇದಕ್ಕಿನ ಬೇಳೆದು ಅವರೆಕಾಯಿ ಮಿಕ್ಸ್ಚರ್ ತಂದಿದ್ರು, ಅದನ್ನು ಹಾಕ್ಕೊಂಡು ತಿಂದೆ. ಸೊ ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಸಹ ಮಾಡಿಟ್ಬಿಟ್ರೆ ಈಸಿಯಾಗಿ ಇರುತ್ತಲ್ವ. ಅದಕ್ಕೆ ಇವಾಗ ತರಕಾರಿ ಎಲ್ಲ ನೋಡಿದೆ. ನೆನ್ನೆ ಎಲ್ಲ ನಾನ್ ವೆಜ್ ಅಲ್ವಾ, ಸೊ ಭಾನುವಾರ. ಸೊ ಇವತ್ತು ಮಸಾಲೆ ಐಟಮ್ಸ್ ಬೇಡ ಅಂತ ಬದನೆಕಾಯಿ ಇತ್ತು, ಅದು ಬೇಡ ಅಂತ ಏನನ್ನ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಪಾಲಕ್ ಸೊಪ್ಪು ತಂದು ಪಾಲಕ್ ಪಪ್ಪು ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆ ಹತ್ರನೇ ಈ ಥರ ಒಂದು ಶಾಪ್ ಎಲ್ಲ ಇದೆ. ಸೊ ನನಗೆ ಏನಾರ ಎಮರ್ಜೆನ್ಸಿಗೆ ಏನಾರ ತರಕಾರಿ ಈ ಥರ ಬೇರೆ ಐಟಮ್ಸ್ ಎಲ್ಲ ಬೇಕಂದರೆ ಹೋಗಿ ಆರಾಮಾಗಿ ತೊಗೊಂಬರ್ಬೋದು. ಮತ್ತು ರೀಸೆಂಟಾಗಿ ನನ್ನ ಒಂದು ಪ್ರೀವಿಯಸ್ ವ್ಲಾಗ್ಗೆ ಒಂದು ಕಮೆಂಟ್ ಬಂದಿತ್ತು, ಒಂದು ಗಾರ್ಡನಿಂಗ್ ವ್ಲಾಗ್ ಸಹ ಮಾಡಿ ಅಂತ.
ಆ್ಯಕ್ಚುಲಿ ನನಗೆ ಅಷ್ಟು ಗಾರ್ಡನಿಂಗ್ ಬಗ್ಗೆ ಐಡಿಯಾ ಇಲ್ಲ. ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಏನಿರುತ್ತಲ್ವ ಅದನ್ನು ಒಂದು ತಿಂಗಳಿಗೆ ಒಂದ್ಸಲ ಹಾಕ್ತೀನಿ, ಮತ್ತು ಡೈಲಿ ನೀರನ್ನ ಮೇಲೆ ಮಾತ್ರ ಸ್ಪ್ರೇ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಇರೋ ಯಾವುದೇ ಗಿಡಗಳಿಗೆ ತುಂಬ ನೀರಿನ ಅವಶ್ಯಕತೆ ಇರಲ್ಲ. ಸೊ ತುಳಸಿ ಗಿಡ ಮತ್ತು ಇನ್ನೊಂದು ತುಳಸಿ ಪಕ್ಕ ಮೊನ್ನೆ ಮೇಳದಲ್ಲಿ ತಂದಿದ್ರಲ್ಲ ಅದು ಎರಡಕ್ಕೆ ಮಾತ್ರ ಮೇ ಬಿ ಡೈಲಿ ನೀರಿನ ಅವಶ್ಯಕತೆ ಇರುತ್ತೆ, ಯಾಕಂದರೆ ಬಿಸಿಲು ಜಾಸ್ತಿ ಬೀಳುತ್ತಲ್ಲಿ. ಬಟ್ ಬೇರೆ ಎಲ್ಲ ಗಿಡಗಳು ನೆರಳಲ್ಲೇ ಬೆಳೆಯೋ ಗಿಡಗಳಿಂದ ನೀರು ತುಂಬ ಹಾಕಿದಷ್ಟು ಹಾಳಾಗುತ್ತೆ ಗಿಡ. ಅದಕ್ಕೆ ನಾನು ಜಸ್ಟ್ ಮೇಲೆ ಸ್ಪ್ರೇ ಮಾಡಿಬಿಟ್ಟು 15 ದಿನಕ್ಕೆ ಇಲ್ಲ ವಾರಕ್ಕೊಂದ್ಸಲ ಫುಲ್ಲು ವಾಟ್ರಿಂಗ್ ಮಾಡ್ತೀನಿ ಆ ಗಿಡಗಳನ್ನ. ಸೊ ಆ ರೀತಿ ಮೇಂಟೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ನಾಲೆಡ್ಜ್ ಅಂತೂ ಇಲ್ಲ ನನಗೆ ಗಾರ್ಡನಿಂಗಲ್ಲಿ. ಸೊ ಅದಕ್ಕೆ ನನಗೆ ಅದ್ರ ಬಗ್ಗೆ ವ್ಲಾಗ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ಇದು ನಾನು ನಿಮ್ಗೆ ಹೇಳ್ಬೇಕಂತ ಇದ್ದೆ. ಸೊ ನನ್ನ ಒಂದು ಡೈಲಿ ಪ್ಲ್ಯಾಂಟ್ಸ್ ಕೇರ್ ಮಾತ್ರ ನಾನು ಯೂಶ್ವಲಿ ಎಲ್ಲ ವ್ಲಾಗ್ಸ್ನಲ್ಲೂ ಶೇರ್ ಮಾಡ್ತಾಯಿರ್ತೀನಿ. ಜಸ್ಟು ವಾಟ್ರಿಂಗು ಮತ್ತು ಸ್ವಲ್ಪ ಬಿಸಿಲಲ್ಲಿ ತಂದಿಡೋದು ಇಷ್ಟೇ ಇರುತ್ತೆ ಅದರದ್ದು ಕೇರು. ತುಂಬ ಅಂತ ಏನು ನಾನು ಕೇರ್ ಆ ಥರ ಎಲ್ಲ ಏನು ಅದ್ರ ಬಗ್ಗೆ. ಎಷ್ಟೊಂದು ಜನ ಪ್ಲ್ಯಾಂಟ್ಸ್ ಫುಡ್ಡು ಈ ಥರ ಎಲ್ಲ ಲಿಕ್ವಿಡ್ಸ್ ರೂಪದಲ್ಲಿ ಮತ್ತು ಅದಕ್ಕೆ ಮ್ಯಾನ್ಯೂರು ಇದೆಲ್ಲ ತಂದು ಹಾಕ್ತಾರೆ. ಬಟ್ ನಾನು ಆ ಥರ ಏನೂ ಹಾಕಲ್ಲ. ನ್ಯಾಚುರಲಾಗಿ ಇಲ್ಲೇ ಹಸು ಗೊಬ್ಬರ ಏನಿರುತ್ತಲ್ವ ಅಲ್ಲಿ ಹೋಗಿ ತಿಂಗಳಿಗೊಂದ್ಸಲ ಹೋಗಿ ಅದು ಕೊಟ್ಟಿಗೆಯಿಂದ ತಂದು ಹಾಕ್ತೀನಿ ಅಷ್ಟೇ. ಸೊ ಮತ್ತು ನೀವು ಪಾಲಕ್ ಪಪ್ಪು ನೀವು ಯಾವ ರೀತಿ ಮಾಡ್ತೀರಾ ಅಂತ ಶೇರ್ ಮಾಡಿ ಅಂತಲೂ ಹೇಳಿದ್ರಿ. ಅದಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡ್ ವಿಡಿಯೋಲಿ ಅದರದ್ದು ಪ್ರೋಸೆಸ್ ತೋರಿಸಿದ್ದೀನಿ. ಸೊ ಬಟ್ ಅದ್ರದ್ದು ಕಂಪ್ಲೀಟ್ ಲೈಕ್ ಹೆಂಗೆ ಮಾಡೋದು ಅಂತ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ನಾನು ಪಾಲಕ್ ಪಪ್ಪು ರೆಸಿಪಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲೇನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಮತ್ತೆ ಅದನ್ನೇ ಏನು ಹೇಳೋದು ಅಂತ. ಲೈಕ್ ಬಟ್ ತುಂಬಾ ಕ್ವಿಕ್ಕಾಗಿ ಆಗುವಂಥ ಒಂದು ಸಾಂಬಾರಿದು. ಅಂದರೆ ನಿಮ್ಗೆ ಟೈಮ್ ಇಲ್ದಿರೋವಾಗ ಜಸ್ಟು ಎಲ್ಲ ಕಟ್ ಮಾಡಿ ಕುಕ್ಕರ್ ಒಂದು ವಿಸಿಲ್ ಒಂದು 3 to 4 ವಿಸಿಲ್ ಕೂಗಿಸ್ಬಿಟ್ರೆ ನೆಕ್ಸ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ. ವಾರಕ್ಕೆ ಒಂದ್ಸಲ ಆದರೂ ನಮ್ಮ ಮನೇಲಿ ಪಾಲಕ್ ಐಟಮ್ ಏನೇನ ಮಾಡೇ ಮಾಡ್ತೀನಿ. ಆ ಪಾಲಕ್ ಪಚ್ಚಡಿ ಆಗಲಿ ಇಲ್ಲಾಂದರೆ ಪಾಲಕ್ ಪಪ್ಪು ಆಗಲಿ ಈ ಥರ ಮಾಡ್ಕೊಳ್ತೀನಿ. ಅದರಲ್ಲಿ ನನ್ನ ಮಕ್ಕಳಿಗೆ ಈ ಪಾಲಕ್ ಪಪ್ಪು ರೈಸು ವಿತ್ ಸಮ್ ಪಲ್ಯ ಏನಾನ ಇದ್ದರೆ ತುಂಬ ಇಷ್ಟ. ಪಲ್ಯ ಟೈಮ್ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಸಂಡಿಗೇನೋ ಹಪ್ಳನ ಹಾಕ್ಕೊಂಬಿಟ್ರೆ ಅಂತೂ ಒಂಥರ ಕಂಪ್ಲೀಟ್ ಫುಡ್ ಅಂತಲೇ ಅನ್ಬೋದು, ಮತ್ತು ತುಂಬ ಹೆಲ್ತಿ ಆಪ್ಷನು. ಸೊ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಧ್ಯಾಹ್ನದ ಲಂಚ್ಗೆ ಇವತ್ತು ರೈಸು ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಅಷ್ಟೇ ಮಧ್ಯಾಹ್ನ. ಜೊತೆಗೆ ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಈ ಒಂದು ಪಾಲಕ್ ಪಪ್ಪು ಮಾಡಿದಾಗ ಆಲೂಗಡ್ಡೆ ಪಲ್ಯ ಯೂಶ್ವಲಿ ಜಾಸ್ತಿ ಮಾಡ್ಕೊಳ್ತೀನಿ. ಬಟ್ ಇವತ್ತು ಮತ್ತೆ ನೆನ್ನೆ ಎಲ್ಲ ನಾನ್ ವೆಜ್ ತಿಂದು ಇವತ್ತು ತುಂಬ ಹೀಟ್ ಆಗಿಬಿಡುತ್ತೆ ಆಲೂಗಡ್ಡೆ ಅಂತ ಇವತ್ತು ಹೀರೆಕಾಯಿ ಕೋಲ್ಡ್ ಅಲ್ವಾ, ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಸೊ ಊಟ ಎಲ್ಲ ತಿಂದಮೇಲೆ ಮತ್ತೆ ಕೂತ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಬಂದಿದ್ದರು ಸಂಜೆ ಮಕ್ಕಳನ್ನ ಕರ್ಕೊಂಡು. ಸೊ ಬಂದಾಗೆಲ್ಲ ಇದೊಂದು ರೋಟೀನು ನಂದು, ಈ ಒಂದು ಟೀ ಮಾಡಿಕೊಡೋದು. ಸೊ ಯೂಶ್ವಲಿ ಶುಂಠಿ ಎಲ್ಲ ನಾನು ಜಜ್ಜಿ ಹಾಕ್ತಾಯಿದ್ದೆ. ಬಟ್ ಮೊನ್ನೆ ನನ್ನ ಕಸಿನ್ ಬಂದಾಗ ಜಜ್ಜೋದಕ್ಕಿಂತ ತುರಿದಾಕು ಅದು ಇನ್ನೂ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ಲು. ಆಯಿತು ಆ ಥರನೂ ಟ್ರೈ ಮಾಡೋಣ ಅಂತ ಇವತ್ತು ಟೀಗೆ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಜ್ಜಿ ಹಾಕೋದಕ್ಕಿಂತ ತುರಿದು ಹಾಕಿದಾಗ ಟೇಸ್ಟ್ ಇನ್ನು ಸ್ವಲ್ಪ ಎನ್ಹಾನ್ಸ್ ಆಗಿತ್ತು, ಅಂದರೆ ಆ ಫ್ಲೇವರ್ ಎಲ್ಲ ಜಾಸ್ತಿನೇ ಹಿಡ್ದಿತ್ತು. ಸೊ ನೀವೂ ಟ್ರೈ ಮಾಡಿ ನೋಡಿ ಒಂದ್ಸಲ ಟೀ. ಸೊ ಇವತ್ತು ಟೀ ಜೊತೆ ಏನು ಸ್ನ್ಯಾಕ್ಸ್ ಅಂತ ಏನು ತಿನ್ನೋಕೆ ಹೋಗಲಿಲ್ಲ, ಜಸ್ಟ್ ಪ್ಲೇನ್ ಟೀ ಮಾಡಿಕೊಂಡು ಹಸ್ಬೆಂಡೂ ಹಂಗೆ ಶಾಪ್ಗೆ ಹೋದರು. ಅಷ್ಟರಲ್ಲಿ ಒಂದು ಮೀಶೋಯಿಂದ ಡೆಲಿವರಿ ಬಂತು. ಸೊ ಇದು ಬಂದು ಸರ್ವಿಂಗ್ ಟ್ರೇ ಒಂದು ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ಇದು ಈ ಒಂದು ಗ್ಲಾಸ್ ಚೇರ್ ಏನು ತೊಗೊಂಡಿದ್ದೀನಲ್ಲ ಅಲ್ಲಿಂದ ಇರೋದು, ಅದ್ರ ಜೊತೆನೇ ಸೇಮ್ ಡೇ ಆರ್ಡ್ರ್ ಮಾಡಿದ್ದು. ಬಟ್ ಅದು ಬೇಗ ಡೆಲಿವರಿ ಬಂತು, ಇದು ಸ್ವಲ್ಪ ಲೇಟಾಗಿ ಬಂದಿದೆ. ಸೊ ಇದೊಂಥರ ಸೆಟ್ ಥರ ನಾನು ಆರ್ಡ್ರ್ ಮಾಡಿದ್ದು. ಅಂದರೆ ಈ ಜಾರ್ದು ಮುಚ್ಚಳ ಏನಿರುತ್ತೆ ನೋಡಿ ಅದಕ್ಕೆ ಮ್ಯಾಚ್ ಆಗೋಂಗೆ ಈ ಒಂದು ಕಲರ್ನ ನಾನು ಬ್ರೌಸ್ ಮಾಡಿ ಸರ್ಚ್ ಮಾಡಿ ಫೈನಲಾಗಿ ಇದು ಸೆಟ್ ಆಗುತ್ತೆ ಅಂತ ನನಗನ್ಸಿದ್ದಕ್ಕೆ ಈ ಎರಡನ್ನೂ ಆರ್ಡ್ರ್ ಮಾಡಿದ್ದೆ. ಸೊ ಈ ಥರ ನೋಡಿ ಆ ಜಾರ್ನ ಇಟ್ಟು ಲೈಕ್ ಸರ್ವಿಂಗ್ಗೆ ಈ ಜ್ಯೂಸಸ್ಸು ಎಲ್ಲ ಸರ್ವ್ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಇದು ಸೆಟ್ ಥರ ಕಾಂಬೋ ಅಂತ ಆರ್ಡ್ರ್ ಮಾಡಿದೆ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು, ಅಂದರೆ ಇದೆರಡಕ್ಕೂ ಸೂಟ್ ಆಗಿದೆಯಾ? ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಜೊತೆಗೆ ಏನೋ ಸೆಟ್ ಥರ ತೊಗೊಂಡಿದ್ದೀನೇನೋ ಅನಿಸ್ತು. ಬಟ್ ಆ್ಯಕ್ಚುಲಿ ಈ ಗ್ಲಾಸೇ ಸಪ್ರೇಟಾಗಿ ತೊಗೊಂಡಿರೋದು, ಟ್ರೇನೇ ಸಪ್ರೇಟು, ಜಾರೇ ಸಪ್ರೇಟು. ಸೊ ಮೂರೂ ಒಂಥರ ಏನೋ ಸೆಟ್ ಥರ ತೊಗೊಂಡಂಗೆ ಅನ್ನಿಸ್ತಾ ಇದೆ ಇವಾಗ.
ಸೊ ಇದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಈ ಒಂದು ಟ್ರೇದು ಸಹ ಲಿಂಕು. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತಗೊಳ್ಳಿ. ಆ್ಯಕ್ಚುಲಿ ಈ ಜಾರ್ದು ಸಹ ಕೇಳಿದ್ರಿ ನೀವು ಲಿಂಕ್ ಕೊಡಿ ಅಂತ, ಬಟ್ ಯಾವ ವ್ಲಾಗಲ್ಲಿ ನಾನು ಈ ಜಾರ್ದು ಅನ್ಬಾಕ್ಸಿಂಗ್ ವಿಡಿಯೋ ಆ್ಯಡ್ ಮಾಡಿದ್ದೀನಲ್ಲ ಅದರಲ್ಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅದನ್ನು ಸಹ ಚೆಕ್ ಮಾಡಿ. ಸೊ ಇವಾಗ ನೀಟಾಗಿ ಎತ್ತಿಟ್ಬಿಟ್ಟು ಇವಾಗ ನೈಟ್ದು ನಂದು ರಿಮೈನಿಂಗ್ ಟಾಸ್ಕ್ಸ್ ಏನೇನು ಇರುತ್ತಲ್ವ ಡೈಲಿ ರೂಟೀನಲ್ಲಿ ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಡಿಶ್ ವಾಷರ್ಗೆ ಎಲ್ಲ ಈ ನಡುವೆ ಪಾತ್ರೆ ಎಲ್ಲ ಹಾಕ್ತೀನಿ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ನಮ್ಮದು ಕೋಲಾರ ಕಡೆ ನೀರು ತುಂಬ ಒಂಥರ ಹಾರ್ಡ್ ವಾಟರು. ಸೊ ಡಿಶ್ ವಾಷರ್ದು ಅದು ಸಾಲ್ಟ್ ಬಂತು ಮ್ಯಾಂಡೇಟ್ರಿ ಇರುತ್ತೆ ಈ ಕಡೆ ಎಲ್ಲ, ಬಟ್ ಖಾಲಿ ಆಗಿತ್ತು. ಸೊ ಅದನ್ನು ಹಂಗೆ ಯೂಸ್ ಮಾಡೋಕ್ಕೆ ಹೋದರೆ ಸ್ವಲ್ಪ ವೈಟ್ ರೆಸಿಡ್ಯೂಸ್ ಬಿಸಿ ನೀರಲ್ಲಿ ತೊಳೆಯೋದ್ರಿಂದ ಹಂಗೆ ಉಳಿದಿರುತ್ತೆ, ಅದು ಒಂದು ಇಶ್ಯೂ ಆಗ್ತಾಯಿದೆ. ಸೊ ನಾನು ಡಿಶ್ ವಾಷರ್ ಟ್ಯಾಬ್ಲೆಟ್ಸ್ ಏನು ಯೂಸ್ ಮಾಡ್ತೀನಲ್ಲ ಅದರಲ್ಲೇ ಸಾಲ್ಟು ಮತ್ತು ರಿನ್ಸೆಡು ಎಲ್ಲ ಇರುತ್ತೆ. ಬಟ್ ಅಂದ್ರೂ ಅದು ಸಾಲ್ತಾ ಇಲ್ಲ ಈ ಒಂದು ವಾಟರ್ಗೆ, ಸಪ್ರೇಟಾಗಿ ನಾವು ಸಾಲ್ಟ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬಟ್ ಹೈಜೀನ್ ಇರೋದ್ರಿಂದ ಡಿಶ್ ವಾಷರ್ನೇ ಆದಷ್ಟು ಯೂಸ್ ಮಾಡ್ತೀನಿ ನಾನು, ಯಾಕಂದರೆ ಅದು ಹಾಟ್ ವಾಟರಲ್ಲಿ ತೊಳೆಯೋದ್ರಿಂದ ಅದು ಏನೇ ಅದು ಕ್ರಿಮಿ ಕೀಟಗಳು ಅದೆಲ್ಲನೂ ಇದಾಗಿ ಅದರಲ್ಲಿ ಯುಟೆನ್ಸಿಲ್ಸ್ ತುಂಬಾ ಹೈಜೀನ್ ಅಂತ ಹೇಳ್ತಾರೆ. ಬಟ್ ಅದು ಒಂದು ವೈಟ್ ರೆಸಿಡ್ಯೂಸ್ ಇರೋದ್ರಿಂದ ಸ್ವಲ್ಪ ಥಿಂಕ್ ಮಾಡ್ತೀನಿ ಅಷ್ಟೇ. ಬಟ್ ಆಮೇಲೆ ಮತ್ತೆ ಇನ್ನೊಂದು ಸಲ ಯೂಸ್ ಮಾಡ್ಬೇಕಾದ್ರೆ ನೀಟಾಗಿ ವಾಟ್ರಲ್ಲಿ ತೊಳ್ಕೊಂಡೇ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ಮುದ್ದೆ ಮಾಡ್ಕೊಂಡಿದ್ದೆ ಇವತ್ತು ರಾತ್ರಿ, ಅದೇ ಸಾಂಬಾರಿತ್ತು ಸೊಪ್ಪು ಸಾರು, ಅದಕ್ಕೆ ಕಾಂಬಿನೇಷನಾಗಿ ಮುದ್ದೆ. ನೈಟ್ ಯೂಶ್ವಲಿ ಮುದ್ದೆ ಚಪಾತಿ ಇದೇ ಇರುತ್ತೆ ನಮ್ಮ ಮನೇಲಿ. ಅದಾದಮೇಲೆ ಸ್ವಲ್ಪ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಸೊ ಅದೆಲ್ಲ ಚೇಂಜ್ ಮಾಡಿದ್ಮೇಲೆ ಅಂತೂ ಆ ಚೇಂಜ್ ಮಾಡಿದ ದಿನ ಒಳ್ಳೆ ನಿದ್ದೆ ಬರುತ್ತೆ ನಮಗೆ, ಯಾಕಂದರೆ ಅವಾಗೇ ಒಗ್ದಿರೋದು ಕ್ಲೀನಾಗಿರೋವಂಥ ಸ್ಪ್ರೆಡ್ಸ್ನ ಹಾಕಿರ್ತೀವಲ್ವ, ಅದೊಂಥರ ಮನಸ್ಸಿಗೆ ಫೀಲಿಂಗ್ ಅನಿಸುತ್ತೆ. ಸೊ ಹೀಗಿತ್ತು ನನ್ನ ಒಂದು ದಿನ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ ಇಲ್ಲ ನೀವೇನ ಫಸ್ಟ್ ಟೈಮ್ ಯೂಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ.